ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹರೇ ರಾಮ. ನಾಡಿನ ಸಮಸ್ತ ಜನತೆಗೂ ಹಾಗೂ ನನ್ನ ಎಲ್ಲ ಬಂಧು ಬಾಂಧವರಿಗೂ ಕೂಡ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷ ನಿಮ್ಗೆಲ್ರಿಗೂ ತಿಳಿದಂತೆ ಜನವರಿ 22, 2024ರಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಈ ಒಂದು ಪ್ರತಿಷ್ಠಾಪನೆಯನ್ನು ಯಾವುದೋ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಅಂತ ತಿಳ್ಕೊಳ್ದೆ ಇಡೀ ದೇಶವೇ ನಿಂತು ದೀಪಾವಳಿ ಅನ್ನೋ ಥರ ಆಚರಣೆ ಮಾಡಿದ್ವಿ. ನಾವೆಲ್ಲರೂ ಕೂಡ ತುಂಬ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಎಲ್ಲಿ ನೋಡಿದ್ರು ರಾಮಲಲ್ಲನ್ ಫೋಟೋ ಹಾಕ್ಕೊಂಡು ಜನ ಎಷ್ಟೋ ಅನ್ನದಾನವನ್ನು ಮಾಡ್ತಾ ಬಂದರು. ಎಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬವನ್ನು ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸ್ನೇಹಿತರೆ, ಇದನ್ನೆಲ್ಲ ಮಾತಾಡಬೇಕಾದ್ರೆ ನನಗೆ ಒಂದು ವಿಚಾರ ನೆನಪಾಗುತ್ತೆ. ನನಗೆ ರಾಮ ಅಂದರೆ ಮೊದಲಿಂದಲೂ ತುಂಬಾ ಇಷ್ಟ. ಎಷ್ಟು ಅಂದರೆ ರಾಮ ಅಂತ ಅಂದ ತಕ್ಷಣ ನನಗೆ ನಮ್ಮಪ್ಪ ನನ್ನ ಮುಂದೆ ನಿಂತಿದ್ದಾರೇನೋ ಆ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲವೂ ಕೂಡ ಒಂದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ರಾಮ ಅಂದ ತಕ್ಷಣ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಅಷ್ಟು ಇಷ್ಟ ರಾಮ ಅಂತ ಹೇಳಿದರೆ. ಇದೆಲ್ಲ ಮಾತಾಡ್ಬೇಕಾದ್ರೆ ನನಗೊಂದು ವಿಚಾರ ನೆನಪಾಗುತ್ತೆ. ಸುಮಾರು ನನಗೆ ಆಲ್ಮೋಸ್ಟ್ ಒಂದು 8-9 ವರ್ಷ ಇರಬಹುದು. ಅವಾಗಲಿಂದನೂ ಕೂಡ ಅಯೋಧ್ಯೆಯಲ್ಲಿ ಗಲಾಟೆ ನಡೀತಾ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ರು. ಬಟ್ ಅಷ್ಟೆಲ್ಲ ನೆನಪಿಲ್ಲ ನನಗದು. ಮಾತಾಡ್ತಾ ಇದ್ದಿದ್ದಂತೂ ನಿಜ. ಹಾಗಾಗಿ ಎಷ್ಟೋ ಜನ ಅಯೋಧ್ಯೆಗೆ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ರು. ಇವನ್ ನಾನು ಒಂದು 6ನೇ ಕ್ಲಾಸ್ ಇರ್ಬೋದು. ಆಗ ನಮ್ಮನೆ ಹತ್ರ ಪಾನಿಯಂ ನಟರಾಜ್ ಅಂಕಲ್ ಅಂತ ಇದ್ರು. ಅವರು ಹೀಗೆ ಸುಮಾರು ಎಲ್ಲರ ಹತ್ರನೂ ಅಯೋಧ್ಯೆ ನಿರ್ಮಾಣಕ್ಕೆ ಅಂತ ಅಂದ್ಬಿಟ್ಟು ಹಣ ಕಲೆಕ್ಟ್ ಮಾಡಿಬಿಟ್ಟು ಕೊಡೋದಕ್ಕೆ ಒಂದಿನ ಮನೆಗೆ ಬಂದರು. ಆಗ ನಮ್ಮ ಮನೆಯಲ್ಲಿ ಅಜ್ಜಿ ಅಂತ ನಮ್ಮಮ್ಮ ಅವ್ರ ಅಮ್ಮ ಇದ್ದರು. ಅವ್ರ ಹೆಸರು ರಂಗಮ್ಮ ಅಂತ ಹೇಳಿಬಿಟ್ಟು, ರಂಗಮ್ಮ ಈ ಥರ ಹಿಂಗಿದೆ ಕೊಡ್ತೀರಾ ಏನಾದ್ರೂ ಅಂತ ಅಂದ್ಬಿಟ್ಟು ಕೇಳಿದ್ರು. ಆಗ ಅವ್ರನ್ನ ಐನೂರೇ ಅಂತ ಕರಿತಾ ಇದ್ದಿದ್ದು. ಯಾಕೆಂದರೆ ಅವರು ಬ್ರಾಹ್ಮಿನ್ಸು, ಅವ್ರನ್ನ ಐನೂರೇ ಅಂತ ಅಂದ್ಬಿಟ್ಟು ಕರಿತಾ ಇದ್ರು. ಸೊ ಅವ್ರನ್ನ ಕರೆದು ಹ್ಞೂ ಸ್ವಾಮಿ ಕೊಡ್ತೀವಿ ಅಂತ ಹೇಳಿ ಅಜ್ಜಿ 100 ರೂಪಾಯಿ ಕೊಟ್ಟರು. ಅದನ್ನ ನೋಡಿ ನನಗೆ ಒಂಥರ ಏನೋ ಒಂದು ನಾವೇ ಏನೋ ಒಂದು ಸಂಪಾದನೆ ಮಾಡಿರೋ ರೀತಿನಲ್ಲಿ ಅದು ವಿಶೇಷವಾದಂಥ ಒಂದು ಖುಷಿ ನನಗಾಯಿತು. ಆವಾಗ ನನ್ನ ಹತ್ರ 10 ರೂಪಾಯಿ ಇತ್ತು. ಅದನ್ನು ಯಾರೋ ನನಗೆ ಕೊಟ್ಟಿದ್ದು. ನನಗೆ ಏನಾದರೂ ತಗೋ ಅಂತ ಹೇಳಿಬಿಟ್ಟು ನನಗೆ ಯಾರೋ ಕೊಟ್ಟಿದ್ದು ಆ 10 ರೂಪಾಯಿನ ಹಾಗೆ ಇಟ್ಟಿದ್ದೆ. ಅದನ್ನು ನನಗೆ ಅವ್ರ ಅಜ್ಜಿ ಕೊಟ್ಟಿದ್ದನ್ನು ನೋಡಿ ನನಗೆ ಕೊಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ಆವಾಗ ಅದನ್ನೇನು ಮಾಡಿದ್ರೆ ತೊಗೊಂಡು ಬಂದ್ಬಿಟ್ಟು ಅಂಕಲ್ ನಂದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಅವಾಗ ಅವ್ರಿಗೆ ತುಂಬಾ ಖುಷಿ ಆಯಿತು. ನೋಡಮ್ಮ, ಈ ಥರ ನಿಮ್ಮಂಥವ್ರೆಲ್ಲರೂ ಕೂಡ ರಾಮನ ಪರವಾಗಿ ನಿಂತಿದ್ದೀರಾ ಅಂತ ಹೇಳಿ ತುಂಬಾ ಖುಷಿಪಟ್ಟರು. ನಂತರ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಅಲ್ಲಿಂದ ತಂದ್ರು ಅಂತ ಗೊತ್ತಿಲ್ಲ, ಒಂದು ಬುಕ್ಕನ್ನು ತಂದುಕೊಟ್ರು. ಶ್ರೀರಾಮನಾಮ ಮಹಿಮೆ ಕಥೆದು ಒಂದು ಬುಕ್ ತಂದುಕೊಟ್ರು. ಅದು ಇವತ್ತಿಗೂ ಕೂಡ ನನ್ನ ಹತ್ರ ಹಾಗೆ ಇದೆ. ಇದು ಎಷ್ಟು ಖುಷಿಗೆ ತಂದುಕೊಡುತ್ತೆ ಅಂತ ಹೇಳಿದ್ರೆ, ರಾಮ ಅಂತ ಹೇಳಿದ್ರೆ ನಮ್ಮ ತಂದೆನೇ ನಮ್ಮ ಜೊತೆ ಇದ್ದಾರೇನೋ ಅನ್ನೋಷ್ಟು ಒಂದು ಭಾವನೆಯನ್ನು ತುಂಬಿಕೊಡುತ್ತೆ ಅದು. ಸೊ ಆದಷ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಆದಷ್ಟು ನೀವು ಜಪಗಳನ್ನ ಮಾಡಿ. ರಾಮ ಒಬ್ಬ ಮನುಷ್ಯನಾಗಿ ಸಹಜವಾಗಿ ನಮ್ಮ ಥರನೇ ಮನುಷ್ಯನಾಗಿ ಇದ್ದು ಪ್ರತಿಯೊಂದು ಕಷ್ಟವನ್ನು ಕೂಡ ಅನುಭವಿಸಿ ಹೋಗಿರ್ತಕ್ಕಂಥದ್ದು. ಸೊ ಹಾಗೆ ಸ್ನೇಹಿತರೆ, ನಿಮಗೆ ರಾಮನ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. 21 ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ರಾಮ, ರಾಮಭದ್ರ, ರಾಮಚಂದ್ರ, ರಾಜೀವಲೋಚನ, ರಘುನಾಥ, ದಾಶರಥಿ, ಜಿತಮಿತ್ರ, ರಮೇಶ, ಸೀತಾಪತಿ, ರಾಮನಾಥ, ಆದಿಪುರುಷ, ಕೋದಂಡರಾಮ, ರಾಘವ, ಪುರುಷೋತ್ತಮ, ಜಿತೇಂದ್ರ, ಅನಂತರಾಮ, ಕಂಜನೇತ್ರ, ರಾಜೇಂದ್ರ, ಜಾನಕಿ ವಲ್ಲಭ, ವೇದಸೆ, ಪರೇಶ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ವರ್ಷವೂ ಕೂಡ ಕಳೆದ ವರ್ಷದಂತೆ ಎಲ್ಲರೂ ಕೂಡ ರಾಮನ ಹಬ್ಬ ಅಂತಲೇ ಆಚರಿಸೋಣ. ನಾನಂತೂ ಖಂಡಿತವಾಗ್ಲೂ ನಾಳೆ ಹಬ್ಬದ ರೀತಿನಲ್ಲಿ ಆಚರಿಸ್ತೀನಿ. ಯಾಕಂದರೆ ರಾಮ ಅಂದರೆ ನಂಗೆ ತುಂಬಾ ಇಷ್ಟ. ಆ ಹೆಸರಿನಲ್ಲಿ ಒಂಥರ ಬಲ ಇದೆ. ನಾವೇನಾದರೂ ಕಷ್ಟದ ಪರಿಸ್ಥಿತಿನಲ್ಲಿ ತಗ್ಲಾಕೊಂಡಾಗ
ರಾಮ ಅಂತ ಕೂಗಿ ನಿಮ್ಗೆಲ್ಲೋ ಒಂದು ಕಡೆ ಯಾವುದೋ ಒಂದು ಶಕ್ತಿ ನಿಮ್ಮ ಹತ್ರ ಬಂದು ಕುತ್ಕೊಂಡಷ್ಟು ನಿಮಗೆ ಬಲ ಸಿಗುತ್ತೆ. ಅದನ್ನು ಪ್ರಯತ್ನ ಪಡಿ, ನಿಮಗೆ ಆ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಒಂದು ರಾಮನ ಬಗ್ಗೆ ಒಂದು ಶ್ಲೋಕ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಕಳಿಸ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋಗಳೆಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನಿಮಗೆ ರಾಮನ ಬಗ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಅಥವಾ ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ರಾಮನ ಒಂದು ಮಂತ್ರವನ್ನು ಹೇಳ್ತೀನಿ ಮತ್ತು ಅದರ ಅರ್ಥವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ ಸ್ನೇಹಿತರೆ, ರಾಮಾಯ ದಶರಥ ಚಕ್ರವರ್ತಿ ರಾಮನ ತಂದೆ ಆಗಿರೋದ್ರಿಂದ ಅವರು ರಾಮ ಅಂತಾನೆ ಕೂಗ್ತಾ ಇದ್ದಿದ್ದು. ಪ್ರಭು ಶ್ರೀರಾಮಚಂದ್ರನ ರಾಮ ಅಂತ ಕೂಗ್ತಾ ಇದ್ರು. ತಂದೆಯಾದವರಿಗೆ ಮಾತ್ರ ಹೆಸರನ್ನ ಈ ರೀತಿ ಹಿಡಿದು ಕೂಗ್ಲಿಕ್ಕೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ಅವ್ರು ಆ ಥರ ಕೂಗ್ತಾ ಇದ್ರು. ಇನ್ನು ರಾಮಭದ್ರೆ ಅಂದರೆ ರಾಮ ಬಂದು ಕೌಸಲ್ಯೆಯ ಮಗ. ಸೊ ವಾತ್ಸಲ್ಯಪೂರ್ವಕವಾದ ಒಂದು ಸಂಬೋಧನೆಯಿಂದ ಕೌಸಲ್ಯ ಮಾತೆ ರಾಮಭದ್ರ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಇನ್ನು ರಾಮನ ಚಿಕ್ಕಮ್ಮ ಯಾರಿರ್ತಾರೆ ಕೈಕೇಯಿ, ಅವರು ರಾಮಚಂದ್ರ ಅಂತ ಕೂಗ್ತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಶ್ರೀರಾಮ ತನ್ನ ಬಾಲ್ಯದಲ್ಲಿ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಬೇಕು ಅಂತ ಯಾವಾಗಲೂ ಹಠ ಮಾಡ್ತಿರ್ತಾರೆ. ಆಗ ಸುಮಾರು ದಿನ ಇದನ್ನ ನೋಡಿದಂತಹ ಕೈಕೇಯಿ ಏನ್ ಮಾಡ್ತಾರೆ, ಕನ್ನಡಿ ಒಳಗಡೆ ಆ ಒಂದು ಚಂದ್ರನ ಬಿಂಬವನ್ನ ತೋರಿಸಿ ರಾಮನ್ನ ಸಮಾಧಾನ ಪಡಿಸ್ತಾ ಇರ್ತಾರೆ. ಅದು ಹಾಗೇ ಕಂಟಿನ್ಯೂ ಆಗ್ಬಿಡತ್ತೆ. ಸೊ ಆ ಒಂದು ಕಾರಣದಿಂದ ಕೈಕೇಯಿ ರಾಮಚಂದ್ರ ಅನ್ನೋ ಒಂದು ಅನ್ವರ್ಥ ನಾಮದಿಂದ ಕರೀತಾ ಇರ್ತಾರೆ. ಇನ್ನು ವೇದಸೆ ಅಂತ ಹೇಳಿದ್ರೆ, ಬ್ರಹ್ಮರ್ಷಿಗಳಾದಂತಹ ವಸಿಷ್ಠ ಮುನಿಗಳು ಪರತತ್ವ ಅಂತ ತಿಳ್ಕೊಂಡು ವೇದಸೆ ಅಂತ ಕರೀತಾ ಇರ್ತಾರೆ. ರಘುನಾಥ ಅಂತ ಹೇಳಿದ್ರೆ ರಘುವಂಶದ ರಘು ಅನ್ನೋದು ರಾಮನ ವಂಶ. ನಾಥ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಒಡೆಯ ಅಂತ ಹೇಳ್ತಾರೆ. ಸೊ ಅಯೋಧ್ಯೆಯ ಜನರೆಲ್ಲರೂ ಕೂಡ ರಘುವಂಶದ ಅರಸ ಅನ್ನೋ ಪ್ರೀತಿಯಿಂದ ರಘುನಾಥ ಎಂದು ಕರೀತಾ ಇರ್ತಾರೆ. ಸೊ ರಘು ಎನ್ನುವುದು ರಾಮನ ವಂಶ, ನಾಥ ಅಂದ್ರೆ ಒಡೆಯ. ಇನ್ನು ನೆಕ್ಸ್ಟು ನಾಥ ಅಂತ ಕರೀತಾ ಇದ್ದವರು ಸೀತಾಮಾತೆ ಮಾತ್ರ, ಸೀತಾದೇವಿ ಮಾತ್ರನೇ ನಾಥ ಅಂತ ಕರೀತಾ ಇದ್ದಿದ್ದು. ನಾಥ ಅಂತ ಹೇಳಿದ್ರೆ ಒಡೆಯ ಅಂತ, ಅಂದ್ರೆ ನನ್ನ ಒಡೆಯ ಅಂತ ಹೇಳಿ ಕರೀತಾ ಇದ್ದಿದ್ದು. ಆ ಒಂದು ಅಧಿಕಾರ ಇದ್ದಿದ್ದು ಸೀತಾದೇವಿಗೆ ಮಾತ್ರನೇ. ಇನ್ನು ಮಿಥಿಲೆಯ ಜನರೆಲ್ಲರೂ ಕೂಡ ನಮ್ಮ ಸೀತೆ ಗಂಡ ಅನ್ನೋ ಕಾರಣದಿಂದ ಶ್ರೀರಾಮನನ್ನ ಸೀತಾಯ ಪತಿ ಅಂತ ಹೇಳಿ ಕರೀತಾ ಇದ್ರು. ಅಂತ ಒಂದು ಶ್ರೀರಾಮನಿಗೆ ನನ್ನ ಅಪೂರ್ವವಾದಂತಹ ನಮಸ್ಕಾರಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಮಂತ್ರವನ್ನ ಆದಷ್ಟು ಕೂಡ ಎಲ್ಲರೂ ಕೂಡ ಜಪ ಮಾಡಿ, ನಾಳೆ ಹಬ್ಬವನ್ನ ಆಚರಿಸಿ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ರಾಮ ಇದ್ದ ಕಡೆ ಆಂಜನೇಯ ಇರ್ತಾರೆ, ರಾಘವೇಂದ್ರ ಸ್ವಾಮಿಗಳಿರ್ತಾರೆ. ರಾಮ ಇದ್ದಿದ್ದ ಕಡೆ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಎಲ್ಲವೂ ಕೂಡ ಅಡಗಿರುತ್ತೆ. ಸೊ ಶ್ರೀರಾಮ ನಾಮವನ್ನ ಜಪ ಮಾಡಿ. ನಿಮ್ಗೆ ಯಾರು ಈ ಶ್ಲೋಕಗಳನ್ನ ಹೇಳಕ್ ಬರಿಲ್ವಾ, ಜಸ್ಟ್ ದೇವ್ರ ಮುಂದೆ ಕೈ ಮುಗ್ದು ರಾಮ ಅಂತ ಮನಸ್ಪೂರ್ವಕವಾಗಿ ಅನ್ಕೊಳ್ಳಿ. ನೀವು ಅನ್ಕೊಂಡಿದ್ದಂಥ ಕೆಲಸಗಳು ಕೂಡ ಆಗುತ್ತೆ. ಮತ್ತೆ ನೀವೆಷ್ಟೇ ಮನಸ್ಸು ನೋವು ಅಥವಾ ದುಃಖದಲ್ಲಿರಲಿ, ಒಂದು ಸಲ ರಾಮ ಅಂತ ಕೂಗಿ, ಆ ಹೆಸರಲ್ಲೇ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ, ವಿಶೇಷವಾದಂಥ ಒಂದು ಬಲ ಇದೆ ಆ ಒಂದು ಹೆಸರಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ರಾಮನ ಬಗ್ಗೆ ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಂಡಿದ್ದೀನಿ. ಇದು ಒಂದು ಸಣ್ಣ ಒಂದು ನನ್ನ ಕಡೆಯಿಂದ ನನಗೆ ಗೊತ್ತಿರೋದನ್ನ ಸಣ್ಣ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಒನ್ಸ್ ಅಗೇನ್
ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹರೇ ರಾಮ.